ಎನರ್ಜಿ ಅನ್ನೋದು ಯಾವ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಿದ್ದೆ ಮಾಡಲ್ಲ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತಾನೆ ಇರ್ತೀರಾ, ವರ್ಕ್ ಮಾಡ್ತಾನೆ ಇರ್ತೀರಾ. ಆ ಎನರ್ಜಿ ಅನ್ನೋದು ಎಲ್ಲಿ ಸಿಗುತ್ತೆ ಸರ್? ಹೇಳಿದ್ರೆ ಏನ್ ಮಾಡ್ತೀವಿ? ಟ್ರೈ ಮಾಡೋಣ ಅಂತ ಸರ್. ಬನ್ನಿ ಮನೆಗೆ, ಅಲ್ಲಿಂದಲೇ ಸ್ಟಾರ್ಟ್ ಆಗೋದು ಜೆಪಿ ನಗರದಲ್ಲಿ ಎನರ್ಜಿ. ಆ್ಯಂಡ್ ಸೆಕೆಂಡ್ಲಿ ಏನೇನೋ ಕೇಳಿದ್ವಿ ಮಕ್ಕಳು ಮಾರ್ಕ್ನನ್ನ ಹೇಗೆ ಕಾಡಬಹುದು ಅಂತ ಎಲ್ಲ ಸಿನಿಮಾಗಳಿಗೆ ಹೇಗೆ ಭಿನ್ನವಾಗಿರುತ್ತೆ? ಒಂದು ಸಿನಿಮಾನ ಮಾಡಿದಾಗ ಪ್ರತಿ ಸಲ ವಿಭಿನ್ನವಾಗಿ ಏನೋ ಕೊಡಬೇಕು, ಹೇಳದೇ ಇರೋ ಒಂದು ಕಥೆ ಹೇಳಬೇಕು, ಯಾರು ನೋಡದೇ ಇರೋ ಒಂದು ಪ್ರಪಂಚ ನೋಡಬೇಕು ಅಂದರೆ ಯಾರು ಸಿನಿಮಾ ಮಾಡೋಕ್ಕಾಗಲ್ಲ. ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್ ಮೋಡ್. ಹೌ ಮಾರ್ಕ್ ಹೇಗೆ ಹುಟ್ಕೋತು ಅಂತ ಹೇಳಿಬೇಕಾದ್ರೆ ಹೇಳ್ತಾರೆ. ಮಾರ್ಕ್ ಹೇಗೆ ಹುಟ್ಕೋತು ಅಂದರೆ ಮ್ಯಾಕ್ಸ್ ಅನ್ನೋ ಒಂದು ಸಿನಿಮಾ ನನಗೆ ಇನ್ಸ್ಪೈರ್ ಮಾಡ್ತು ವಾಪಸ್. ಆ್ಯಕ್ಚುಲಿ ಏನೋ ಡಿಸ್ಕಷನ್ ನಾನು ವಿಜಯ್ ಕೊಡೋಣ ಒಂದು ಕತೆ ಹೇಳ್ತಾರೆ. ಆ್ಯಕ್ಚುಲಿ ನನಗೆ ಆ ಕತೆ ಎಷ್ಟು ಲೇಯರ್ಸ್ ಹೇಳಿದ್ರು ಅಂದರೆ, ನಾನು ಆವಾಗ ಫಸ್ಟ್ ಸುಮ್ಮನೆ ಒಂದು ಆಂಬಿಷಿಯಸ್ ಆಗಿ ಅವಾಗ ಮಾತಾಡಬೇಕಾದ್ರೆ ಸರ್ ಇದು ಅದನ್ನೇ ಕಂಟಿನ್ಯೂ ಆಗುತ್ತಂತ. ಆಮೇಲಿಂದ ಹೋಗ್ತಾ ಹೋಗ್ತಾ ನನಗೆ ಅನಿಸುತ್ತೆ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಆರ್ಟ್. ತುಂಬ ಒಂದು ಎನರ್ಜಿ ಪ್ಯಾಕ್ಡ್ ಸಿನಿಮಾ ಅನ್ನಿಸ್ತು. ಆ್ಯಂಡ್ ಎಷ್ಟು ಬೇಗ ಅವ್ರು ಬರ್ಕೊಂಬಂದಿದ್ರು. ಇದರಲ್ಲಿ ನಿಮಗೆ ನಾನು ಹಿಂದಿನ ಅಷ್ಟು ಸಿನಿಮಾಗಳನ್ನ ಕಂಪೇರ್ ಮಾಡ್ಕೊಳಕ್ಕೆ ಹೋದ್ರೆ ನಾನು ಮಾಡದಿರೋಂಥ ಒಂದು ಕ್ಯಾರೆಕ್ಟರ್ ಆರ್ಕ್ ಅಂತ ಹೇಳ್ತಾನೆ. ನೀವು ಮ್ಯಾಕ್ಸಿಗೆ ಅಂತಲೇ ಕಂಪೇರ್ ಮಾಡೋಕ್ಕೆ ಹೋದ್ರೆ ಬಿಕಾಸ್ ಇಟ್ಸ್ ಅ ಸೇಮ್ ಥಿಂಗ್. ಐ ಥಿಂಕ್ ಇದೊಂದು ಮ್ಯಾಡ್ನೆಸ್ ಪ್ಯಾಕೇಜ್ ಇದೆ ಸಿನಿಮಾ. ಆ್ಯಂಡ್ ಲೇಯರ್ಸ್ ತುಂಬ ಇದೆ. ಹಿಂದಿನ ಸಿನಿಮಾಗಳನ್ನ ಒಟ್ಟಿಗೆ ಮಾಡಬೇಕಾದ್ರೆ ಇದು ಒಂದು ಲೊಕೇಶನ್ಗೆ ಸೀಮಿತವಾಗಿತ್ತು, ಒಂದು ಲೇಯರ್ಗೆ ಸೀಮಿತವಾಗಿತ್ತು. ಇದರಲ್ಲಿ ಬಹಳ ಹಂತದಲ್ಲಿ ಕಥೆ ಹೇಳ್ಕೊಂಡಿದ್ದಾರೆ. ಹೋಗ್ತಾ ಹೋಗ್ತಾ ಅನ್ಫೋಲ್ಡ್ ಜಾಸ್ತಿ ಆಗಿದೆ, ಕ್ಯಾರೆಕ್ಟರ್ಸ್ ಜಾಸ್ತಿ ಇದ್ದಾರೆ, ಟ್ರಾವೆಲಿಂಗ್ ಜಾಸ್ತಿ ಇದೆ, ಟೆಂಪೋ ಜಾಸ್ತಿ ಇದೆ. ಆ್ಯಂಡ್ ಮ್ಯಾಕ್ಸಲ್ಲಿ ಏನು ಸಿಕ್ತು ಅಂತ ಕೇಳೋಕ್ಕೆ ಹೋದರೆ ನಿಮಗೆ ಸಿಕ್ಕಿದ್ದು ನಿಮ್ಮ ಹೈ ವೋಲ್ಟೇಜ್ ಒಂದು ಎಂಟರ್ಟೈನ್ಮೆಂಟ್. ಕೊನೆ ಫಸ್ಟ್ ರೀಲಿಂದ ಲಾಸ್ಟ್ ರೀಲ್ವರೆಗೂ ಒಂದು ಗ್ರಿಪ್ಪಿಂಗ್ ಆಗಿ ಇಟ್ಕೊಂಡು ಕೂತ್ಕೊಳ್ಳೋಂಥ ಒಂದು ಪ್ಲಾಟ್. ಅದು ಖಂಡಿತವಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ಕತೆ ಹೇಳಿದಾಗಲೂ ನನಗೆ ಈ ಥರ ನನ್ನ ನೀವು ಹೇರ್ ಸ್ಟೈಲ್ ನೋಡಿರ್ಬೋದು, ಎಲ್ಲ ಬೇರೆ ಥರ ಮಾಡ್ಕೊಂಡು ಕೂತಿದ್ದಾರೆ. ಸೊ ನನ್ನ ತಲೆ ಫಸ್ಟ್ ಬಂದಿದ್ದು ಆ ಥರ ಇರಬೇಕು ಅಂತ, ಆ ಪಾತ್ರ ನೋಡೋದಕ್ಕೆ ಒಂದು ಮ್ಯಾಡ್ನೆಸ್ ಬೇಕು ಅಂತ. ಹೋಗ್ತಾ ಹೋಯಿತು. ದೆನ್ ಐ ಥಿಂಕ್ ನನಗೆ ಇನ್ಫ್ಯಾಕ್ಟ್ ನನ್ನ ಕ್ಯಾರೆಕ್ಟರ್ ಏನು ಅಂದ್ಕೊಂಡಿದ್ದೆ ನನಗೆ ಚಿಕ್ಕದಾಗಿ ತುಂಬ ಅದನ್ನು ಆ ಗಿಡಕ್ಕೆ ತುಂಬ ನೀರು ಹಾಕಿದ್ದು ಅನುಭವದ ಸಾಹಿತ್ಯ. ಯಾವಾಗ ಅವರೊಂದು ಸೈಕೋ ಸೈತಾನ ಮೆಂಟಲ್ ಅಂತೆಲ್ಲ ಬಂದಾಗ ನನಗೆ ತುಂಬ ತೊಗೊಂಡಿದ್ದು ಕ್ಯಾರೆಕ್ಟರ್ ಒಳಗಡೆ ತುಂಬ ಅನುಭವ ಬರೆದಿರೋದು ಅಂತ. ಐ ಥಿಂಕ್ ಇಟ್ಸ್ ಪ್ರಾಬಬ್ಲಿ ಬಿಕಾಸ್ ನಮಗೂ ಪ್ರಿಪರೇಷನ್ ಭಾಳ ಶಾರ್ಟ್ ಟೈಮ್ ಇರೋದಿಲ್ಲ. ಐ ಥಿಂಕ್ ಎವ್ರಿ ಬಡಿ ಆ್ಯಡ್ ಆನ್ ಆ್ಯಂಡ್ ದಟ್ಸ್ ಹೌ ದ ಕ್ಯಾರೆಕ್ಟರ್ ಕೇಮ್ ಅಪ್. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಚುಲಿ ವಿಜಯ್ ಹಾಗೂ ಮಿಕ್ಕಿದ ಎಲ್ಲರ ಕೆಲಸನ ಇನ್ನೂ ಮ್ಯಾಕ್ಸ್ಗಿನ 10 ಪಟ್ಟು ಜಾಸ್ತಿ ಮಾಡ್ತೀನಿ ಅಂದರೆ ತಪ್ಪಾಗುತ್ತೆ. ಸರ್, ಈಗ ಡಿಸೆಂಬರು ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಹಬ್ಬ, ಖಂಡಿತ ಎಲ್ಲರೂ ಸೆಲೆಬ್ರೇಟ್ ಮಾಡುವಂಥ ಖುಷಿಯಲ್ಲಿ ಒಂದು ಕಡೆ ಇದ್ದೀವಿ. ಬಟ್ ಚಿತ್ರೋದ್ಯಮದ ದೃಷ್ಟಿಯಿಂದ ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ಗಳ ಎಲ್ಲ ಸಿನಿಮಾಗಳು, ಶಿವಣ್ಣ, ಸುದೀಪ್ ಅವರು, ಉಪೇಂದ್ರ ಅವರು, ದರ್ಶನ್, ಡೆವಿಲ್, ಸೊ ಈ ಎಲ್ಲ ಸಿನಿಮಾಗಳು ಒಂದೇ ತಿಂಗಳಲ್ಲಿ ಬರುವಂಥದ್ದು. ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ ಸರ್. 45 ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ ಸರ್. ಅದು ನಾನು ಡಿಸೆಂಬರ್ ತಿಂಗಳು ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ. ಇನ್ನೊಂದು ತುಂಬ ಹಿಂದೆ ಇವಾಗ ಬರ್ತಾ ಇದೆ, ಅಂದರೆ ಅದಾದ್ಮೇಲೆ 3 ವಾರ ಆದ್ಮೇಲೆ ಬರ್ತಾ ಇದೆ. ಸ್ಟ್ರೇಟ್ ಡಿಸೆಂಬರ್ 25 ಹೋಗೋಣ ಟಾಪಿಕ್. ಎಸ್ ಸರ್. ಅಂದರೆ ನನ್ನ ಉದ್ದೇಶ ಇಷ್ಟೇ ಸರ್, ಅಂದರೆ ಇಡೀ ಸೂಪರ್ ಸ್ಟಾರ್ಗಳ ಸಿನಿಮಾಗಳನ್ನು ನಾವೆಲ್ಲರೂ ಕೂಡ ಹಿಂದೆಯಿಂದ ಕೂಡ ಅಂದರೆ ತಿಂಗಳಗಟ್ಟಲೆ ಮತ್ತು 25 ದಿನಗಳವರೆಗೂ ಅಟ್ಲೀಸ್ಟ್ ಸೆಲೆಬ್ರೇಷನ್ ಮಾಡುವಂತಹ ಪ್ಲ್ಯಾನ್ಗಳಿತ್ತು, ಆ ಕ್ಯಾಲ್ಕುಲೇಷನ್ಗಳಿತ್ತು. ಈಗ ಅದು ಹೇಗೆ ಚೇಂಜ್ ಆಗಿದೆ ಸ್ಟಾರ್ಗಳ ನಡುವೆ ಮತ್ತು ಸಿನಿಮಾಗಳ ನಡುವೆ ಅನ್ನುವಂಥದ್ದು ಸರ್. ಸರ್ ಪ್ರಶ್ನೆ ಅರ್ಥ ಇಲ್ಲ ಸರ್. ಅಂದರೆ ಒಂದೇ ತಿಂಗಳಲ್ಲಿ ಎಲ್ಲ ಸೂಪರ್ ಸ್ಟಾರ್ಗಳ ಸಿನಿಮಾಗಳು ಒಟ್ಟಿಗೆ ಬರ್ತಾ ಇರೋದನ್ನ ನೀವು ಹೇಗೆ ಕನ್ಸಿಡರ್ ಮಾಡ್ತಾ ಇದ್ದೀರಿ ಅನ್ನೋದು ಅಷ್ಟೇ ಸರ್. ಇವಾಗ ದೀಪಾವಳಿ ಬಂದರೆ ಕರ್ನಾಟಕದ ಎಲ್ಲರ ಮನೆಗೂ ಹಬ್ಬ ನಡೆಯುತ್ತೆ. ಎಲ್ಲರ ಮನೆಗೂ ಸಾಕಷ್ಟು ತರಕಾರಿ ಸಿಗುತ್ತೆ ಮಾರ್ಕೆಟಿಗೆ. ಹಬ್ಬ ನಡೆಯುತ್ತೆ, ಎಲ್ಲರ ಮನೆಯೂ ಒಬ್ಬಟ್ಟು ಊಟ. ಯಾವತ್ತೂ ತರಕಾರಿ ಕಮ್ಮಿ ಆಗಿಲ್ಲ, ಅಡುಗೆ ಕಮ್ಮಿ ಆಗಿಲ್ಲ, ಏನೂ ಕಮ್ಮಿ ಆಗಿಲ್ಲ, ಊಟಕ್ಕೆ ಕಮ್ಮಿ ಆಗಿಲ್ಲ ಅನ್ನೋದೇ ಸ್ವೀಟ್ಗಳು ಟಿಕೆಟಿಗೆ ಸರ್ ಕಮ್ಮಿ ಆಗುತ್ತೆ. ಎಲ್ಲ ಬರ್ತಾರೆ. ಅಂದರೆ ಥಿಯೇಟರ್ಗಳ ವಿಚಾರವಾಗಿ ಏನು ಸಮಸ್ಯೆ ಆಗಲಿಕ್ಕಿಲ್ವಾ ಸರ್? ಹೇಗೆ ಆಗೋಗಿದ್ರೆ ಬರ್ತಾ ಇದ್ದೋದ್ರೆ ಆಗೋಗಿದ್ರೆ ಬರ್ತಾ ಇರಲಿಲ್ಲ ಥಿಯೇಟರ್ಗಳಿದೆ. ಇನ್ಫ್ಯಾಕ್ಟ್ ಎಲ್ಲ ಎಕ್ಸಿಬಿಟರ್ಸ್ ಹೋಗಿ ಕೇಳಿ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ. ನಾವು ನೀವು ಮಾತಾಡ್ಕೊಳ್ಳೋದು ಪ್ರಶ್ನೆ ತಪ್ಪಲ್ಲ. ಎಕ್ಸಿಬಿಟರ್ಸ್ ಹೋಗಿ ಕೇಳಿ ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ಇವಾಗ ಎಲ್ಲರೂ ಡಿಸೆಂಬರ್ ತಿಂಗಳಲ್ಲಿ ಆ ಖುಷಿ ನೋಡೋದಕ್ಕೋಸ್ಕರ ಅಟ್ಲೀಸ್ಟ್ ನಾನು ಪ್ರತಿ ಡಿಸೆಂಬರಲ್ಲೂ ದೊಡ್ಡ ಸ್ಟಾರೆಲ್ಲ ಪ್ರತಿ ವಾರ ಇನ್ನೊಂದು ಬರಲೇಬೇಕು. ಐ ಥಿಂಕ್ ದಟ್ ಇಸ್ ದ ಹ್ಯಾಬಿಟ್. ಸರಿ. ಇನ್ನೊಂದು 148 ದಿನಗಳ ಜರ್ನಿ, 110 ಲೊಕೇಶನ್,
ಸರ್ ಖಂಡಿತ ಸರ್, ನೀವು ಯಾವಾಗಲೂ ಒಳ್ಳೆ ಉತ್ತರ ಕೊಡ್ತೀವಿ ಸರ್, ಅವ್ರ ಬಗ್ಗೆ ನಮ್ಗೆ ಡೌಟೇ ಇಲ್ಲ ಸರ್. ಹಾಗಾಗಿ ನಿಮ್ಗೆ ಜಾಸ್ತಿ ವಿಷಯ ಸರ್. ಅದೇ 148 ದಿನ 110 ಲೊಕೇಶನ್, ಈ ದೊಡ್ಡ ಒಂದು ರಿಸ್ಕ್ ಮತ್ತು ಚಾಲೆಂಜ್ ನಿಮಗೆ ಹಿಂದಿನ ಎಲ್ಲ ಸಿನಿಮಾಗಳ ಜರ್ನಿಗಿಂತ ಇದು ಎಷ್ಟು ಸ್ಪೆಷಲ್ ಆಗಿತ್ತು? ಯಾಕೆ ಈ ಸುದೀಪ್ ಸರ್ ಲೈಫಲ್ಲಿ ಈ ಟೈಮ್ ಪೀರಿಯಡ್ಗೆ ಬಂತು ಅನ್ನೋಂಥದ್ದು ಸರ್? ಇಲ್ಲ ಸರ್, ಹಿಂದಿನ ಜರ್ನಿಯಿಂದಲೇ ಇದು ಈಸಿ ಆಗಿದೆ. ಹಿಂದಿ ನಾನು ಮಾಡ್ಕೊಂಡ್ಬಂದಿರೋ ಜರ್ನಿಯಿಂದಲೇ ಇವಾಗ ಈಸಿ ಆಗಿದೆ. ಅಷ್ಟು ಜರ್ನಿ ಇರಲಿಲ್ಲ ಅಂದರೆ ಇದು ಈಸಿ ಆಗ್ತಾ ಇರಲಿಲ್ಲ. ಇಮ್ಮೆಚೂರ್ಡ್ ಒಂದು ಡಿಸಿಷನ್ ಆಗಿರೋದು. ಇವತ್ತಿಗೆ ನಾವು ಬರಬೇಕಾದ್ರೆ ನಾನು ಹೇಳ್ತೇನೆ ನನಗೆ ಫಸ್ಟ್ ಆಫ್ ಆಲ್ ನಾನೇನಾರು ಮಾಡ್ತೀವಿ ಅಂದರೆ ದೈಹಿಕವಾಗಿ ಫಸ್ಟ್ ನನ್ನ 2 ಕೈ ನನ್ನ 2 ಕಾಲು ನನಗೆ ನಂಬಿಕೆ ಇರಬೇಕು. ಅದಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ನನ್ನ ಕೈ ನನ್ನ ಕಾಲುಗಳು ನನ್ನ ಮೆದುಳು ನನ್ನ ದೇಹ ಎಲ್ಲ ಸಖತ್ತಾಗಿದೆ. ನನ್ನ ಅಕ್ಕಪಕ್ಕ ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ. ಆಗಿರ್ಬೇಕಾದ್ರೆ ಇನ್ನೊಂದು ನಂಬರ್ 1, ಇವರು ಮೊದಲನೇ ಸಿನಿಮಾ ಆದರೂ ಕೂಡ ಈ 2ನೇ ಸಿನಿಮಾ ಮಾಡಿಸ್ಕೊಳಗಡೆ ಆ ಮೊದಲನೇ ಸಿನಿಮಾದಲ್ಲೇ ಇವ್ರು ಹೋದಂಥ ಒತ್ತಡ ಅನುಭವಿಸಿದಂಥ ಕೆಲವು ದಿನಗಳು, ಐ ಥಿಂಕ್ ದಟ್ ಮೇಡ್ ಹಿಮ್ ಸೆಕೆಂಡ್ ಫಿಲ್ಮ್ ಐ ಥಿಂಕ್ ಒಂದು 10 ಫಿಲ್ಮ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಚಂದ್ರು ಸಿ ಈಸ್ ಅ ಫ್ಯಾಬುಲಸ್ DOP. ಸ್ಪೀಡಲ್ಲೂ ಮಾಡ್ತಾರೆ, ಸ್ಲೋ ಮಾಡಬೇಕಂದ್ರೂ ಇದೆ ಅವ್ರ ಹತ್ರ. ಬಟ್ ದ ವೇ ಹಿ ಎಕ್ಸಿಕ್ಯೂಟೆಡ್ ಶಿವ್ ಅನ್ಬಿಲೀವಬಲ್. ಲಾಸ್ಟಲ್ಲಿ ಒಂದು ಸೆಟ್ ಹಾಕಿದ್ದಾರೆ ಸಿನಿಮಾದಲ್ಲಿ. ಐ ಕಾಂಟ್ ಬಿಲೀವ್ ದಟ್ 4 ಡೇಸಲ್ಲಿ ಹಾಕಿದ್ರೆ ಅವರಂಥದ್ದು ಅಷ್ಟು ದೊಡ್ಡ ಶಿಫ್ಟ್ ಇನ್ ಸೆಟ್ಟು. ದಟ್ ಮೀನ್ಸ್ ಅವರಿಗೆ ಇದೆಲ್ಲ ಮಾಡೋಕ್ಕೆ ಯಾಕಾಯ್ತು ಅಂದರೆ ಅವರಿಗೆ ಇದ್ದಂಥ ಹಿಂದಿನ ಎಕ್ಸ್ಪೀರಿಯನ್ಸಸ್. ಈಗ ನನಗೆ ಬಂದಿರೋ ಜರ್ನಿಯಲ್ಲಿ ದಿಸ್ ಲುಕ್ ವೆರಿ ಪಾಸಿಟಿವ್ ಆ್ಯಂಡ್ ಪಾಸಿಟಿವ್ ಮಾಡೋಣ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಎಲ್ಲರೂ ಕೂತ್ಕೊಂಡು ಮಾಡಬೇಕಂದ್ರೆ ಐ ಥಿಂಕ್ ವೆರಿ ಇನ್ನೊಂದು 4 months 5 days. ನಾವು ಜುಲೈ 17 ಮಾಡಿದ್ದೀವಿ ಅಂದರೆ ನವಂಬರ್ 13 ಪ್ಯಾಕಪ್ ಮಾಡಿದ್ವಿ ಅಂದರೆ ಇಟ್ ಇಸ್ ನಾಟ್ 5 months. 4 months 5 days ಒಳಗಡೆ 107 ದಿನ ಕೆಲಸ ಮಾಡಿದ್ದೀವಿ. 166 ಕಾಲ್ ಶೀಟ್ ಮಾಡಿದ್ದೀವಿ. 80-90 ಚಿಲ್ಲರೆ ಸೆಟ್ ಲೊಕೇಶನ್ಸ್ ಹೋಗಿದ್ದೀವಿ. ಆಲ್ಮೋಸ್ಟ್ 18-20 ಸೆಟ್ ಹಾಕಿದ್ದೀವಿ. ಇನ್ಫ್ಯಾಕ್ಟ್ ಈ ಫಿಗರ್ ತುಂಬ ಚೆನ್ನಾಗಿರುತ್ತೆ. ಹೋಗ್ತಾ ಇದ್ರೆ ದೊಡ್ಡದಾಗಿ ನಂಬರ್ ಆಫ್ ಹೆಡ್ಸ್, ನಂಬರ್ ಆಫ್ ದಿಸ್, ನಂಬರ್ ಆ್ಯಂಡ್ 1 ಲಕ್ಷ ಜನ ಮೇಲೆ ಕೆಲಸ ಮಾಡಿದ್ದಾರೆ ಸಿನಿಮಾಗೆ ಟೋಟಲಲ್ಲಿ. ಎಲ್ಲ ದೊಡ್ಡದು ಹೋಗ್ಬೇಕಾದ್ರೆ ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡಿದ್ರೆ ಹಂಗೆ ಬಂದ್ಬಿಡುತ್ತೆ ಚಿಕ್ಕದು. ದಟ್ ಇಸ್ ದ ಓನ್ಲಿ ಥಿಂಗ್ ದಟ್ ಹ್ಯಾಪನ್. ಈಗ ಈ ಸ್ಕೂಲಲ್ಲಿ ಹೋದಾಗ ನನಗೆ ಇನ್ಫ್ಯಾಕ್ಟ್ ಐ ಸ್ಟಿಲ್ ರಿಮೆಂಬರ್ ಒನ್ಸ್ ಬೆಳಗ್ಗೆ ನಾನು 3:30-4 ಗಂಟೆಗೆ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಬ್ಯಾಗ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಒಂದು ಬ್ಯಾಚ್ ಶೂಟಿಂಗ್ ಹೋಗ್ತಾ ಇದ್ದೀನಿ. ಅವ್ರದ್ದು ಬೆಳಗ್ಗೆ ಇದೆ ಶೂಟಿಂಗ್ ಅವತ್ತು. ಸೊ ಇಟ್ ವಾಸ್ ಲೈಕ್ ಅ ಸ್ಕೂಲ್. ನಾವು ಬಂದರೆ ಅವ್ರು ಹೋಗೋದು. ಬಟ್ ಅಲ್ಲೇ ಹೇಳ್ತಾರೆ ನಾನು ಅಟ್ಲೀಸ್ಟ್ ಫ್ಯೂ ಅವರ್ಸ್ ನನಗೆ ಮಲಗೋದಕ್ಕೆ ಸಿಕ್ತು. ಬಟ್ ದಿಸ್ ಮ್ಯಾನ್ ಆ್ಯಂಡ್ ಹಿಮ್ ಸರ್ ಚಿತ್ರದ 2 ನಾಯಕ ನಟರು ಇವರಿದ್ದಾರೆ.